ಫ್ರೆಂಡ್ಸ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸಲು ಇಲ್ಲಿ ದಾಖಲಾತಿಗಳು ನೋಡಿ. ಇಲ್ಲಿ ಮೊದಲನೇದಾಗಿ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದಲ್ಲಿ ರೇಷನ್ ಕಾರ್ಡ್ ಕೂಡ ನಾವು ಹಾಕಬಹುದು, ಇಲ್ಲದಿದ್ದಲ್ಲಿ ಹಾಗೆ ಬಿಡಬಹುದು. ನಂತರ ಮೂರನೇದಾಗಿ ಇಲ್ಲಿ TC ಅಥವಾ ಶಾಲಾ ದೃಢೀಕರಣ ಪತ್ರ ಬೇಕಾಗುತ್ತೆ. ಹೌದು ಸ್ನೇಹಿತರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ TC ಕಡ್ಡಾಯವಾಗಿ ಬೇಕಾಗುತ್ತೆ. ಒಂದು ಪಕ್ಷ ಕೇವಲ ಆದಾಯ ಪ್ರಮಾಣ ಪತ್ರಕ್ಕೆ TC ಇಲ್ಲದಿದ್ದರೂ ನಡೆಯುತ್ತೆ. ಬಟ್ ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಜಾತಿ ಮತ್ತು ಆದಾಯಕ್ಕೆ ಕಡ್ಡಾಯವಾಗಿ TC ಬೇಕಾಗುತ್ತೆ ಅಥವಾ ಶಾಲಾ ದೃಢೀಕರಣ ಬೇಕಾಗುತ್ತೆ. ಅರ್ಜಿದಾರರ TC ಇಲ್ಲದಿದ್ದಲ್ಲಿ ಮಕ್ಕಳ TC ಕೂಡ ಹಾಕಬಹುದು. ನಂತರ ವಿದ್ಯಾರ್ಥಿಗಳು ಏನಾರ ಸಲ್ಲಿಸ್ತಾ ಇದ್ದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ಇಲ್ಲಿ ಪೋಷಕರ ಆಧಾರ್ ಕಾರ್ಡ್ ಅಂದರೆ ತಂದೆ ತಾಯಿಯ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಅರ್ಜಿದಾರರು ವಯಸ್ಕರಾಗಿದ್ದರೆ ಅವರ ಬಳಿ TC ಅಥವಾ ಸ್ಟಡಿ ಸರ್ಟಿಫಿಕೇಟ್ ಇಲ್ಲದಿದ್ದಲ್ಲಿ ಅವರ ಮಕ್ಕಳ TC ಅಥವಾ ಶಾಲಾ ದೃಢೀಕರಣ ಪತ್ರ ಹಾಕಬಹುದು. ಅದು ಇಲ್ಲ ಅಂದರೆ ಅವರ ಅಣ್ಣ ತಮ್ಮಂದಿರ ಅಕ್ಕ ತಂಗಿಂದಿರ TC ಕೂಡ ಹಾಕಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.